ಈಗ ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 79. 6 ಕಿಗ್ರಾಂ ಅಕ್ಕಿಯ ಬೆಲೆಯು 8 ಕಿಗ್ರಾಂ ಗೋಧಿಯ ಬೆಲೆಗೆ ಸಮ. ಇದು ಸಮಬೆಲೆ ಅಂತಂದ್ರೆ ಈ ಲೆಕ್ಕ ನಾವು ಹೆಂಗೆ ಮಾಡಬೇಕು ಅದನ್ನು ತಿಳ್ಕೋಬೇಕು. ಈಗ ಅಕ್ಕಿ ಮತ್ತು ಗೋಧಿ ಬೆಲೆ ಸಮ, ಆದರೆ ತೂಕದಲ್ಲಿ ವ್ಯತ್ಯಾಸ ಇರ್ತದೆ ಇಷ್ಟೇ. ಆದರೆ ಎದರ ಬೆಲೆ ಕೊಟ್ಟಿರ್ತಾನ ಅದರ ಬೆಲೆ ಪೂರ್ತಿ ತಕ್ಕೊಂಡು ಬಿಡ್ಬೇಕು. ಹೆಂಗೆ ತಕ್ಕೋಬೇಕಂತಂದ್ರೆ 6 ಕಿಗ್ರಾಂ ಅಕ್ಕಿ ಬೆಲೆಯು 8 ಕಿಗ್ರಾಂ ಗೋಧಿ ಬೆಲೆಗೆ ಸಮ. 1 ಕಿಗ್ರಾಂ ಗೋಧಿ ಬೆಲೆ 6 ರೂಪಾಯಿ ಆದರೆ 1 ಕಿಗ್ರಾಂ ಅಕ್ಕಿ ಬೆಲೆ ಕೇಳಲಿಕ್ಕೆ ಬೇಕು. ಎದರ ಬೆಲೆ ಕೊಟ್ಟಾನವ? ಗೋಧಿ ಬೆಲೆ ಕೊಟ್ಟಾನ, ಅಕ್ಕಿ ಬೆಲೆ ಕೇಳ್ತಾನ. ಅಕ್ಕಿಯ ಬೆಲೆ ಕೊಟ್ಟಿದ್ದ, ಗೋಧಿ ಬೆಲೆ ಕೇಳ್ತಾನ. ಆದ್ರೆ ಗೋಧಿಯ ಬೆಲೆ ತೆಗೆದಿಂದ ಅಕ್ಕಿ ಬೆಲೆ ಅಷ್ಟೇ ಹಚ್ಕೊಂಡು ಬಿಡ್ಬೇಕು. ಅಂದ್ರೆ ಸಮಬೆಲೆ ಅಂದ್ರೆ ಹೆಂಗ? 8 ಕಿಗ್ರಾಂ ಗೋಧಿ ಬೆಲೆನೂ ಅಷ್ಟೇ, 6 ಕಿಗ್ರಾಂ ಅಕ್ಕಿಯ ಬೆಲೆನೂ ಅಷ್ಟೇ ಅಂತ ತಿಳ್ಕೊಂಡು ಬಿಡ್ಬೇಕು. ಮೊದಲು ನಮಗೆ ಎದರ ಬೆಲೆ ತೆಗಿಬೇಕಾಗ್ತದ ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 1 ಕಿಗ್ರಾಂ ಗೋಧಿ ಬೆಲೆ ಕೊಟ್ಟಾನ, 8 ಕಿಗ್ರಾಂ ಗೋಧಿ ಬೆಲೆ ತಕ್ಕೋರಿ. ನೋ, 8 ಕಿಗ್ರಾಂ ಗೋಧಿಯ ಬೆಲೆ ಬರೋಬ್ಬರಿ. ಭಾಳ ಸರಳ ಇದು. 8 ಕಿಗ್ರಾಂ ಗೋಧಿಯ ಬೆಲೆ ಬರೋಬ್ಬರಿ ಎಷ್ಟದ? 1 ಕಿಲೋಕ್ಕೆ 6 ಗುಂಡ್ಲೆ 8 ಕಿಗ್ರಾಂ ಗೋಧಿ ಬೆಲೆ ಅಂದ್ರೆ ಎಷ್ಟಾಯ್ತು? 48 ರೂಪಾಯಿ ಆಯ್ತು. ಈ 48 ರೂಪಾಯಿಯನ್ನು ಹಂಗೆ ಹಚ್ಕೋಬೇಕಪ್ಪ ಅಂದ್ರೆ 6 ಕಿಗ್ರಾಂ ಗೋಧಿಯ ಬೆಲೆ ಹಚ್ಕೋರಿ. 6 ಕಿಗ್ರಾಂ ಗೋಧಿಯ ಬೆಲೆ, ಇದು ಅಕ್ಕಿಯ ಬೆಲೆ. 6 ಕಿಗ್ರಾಂ ಅಕ್ಕಿಯ ಬೆಲೆ = 48 ರೂಪಾಯಿ. ಯಾಕೆ? ಸಮಬೆಲೆ ಅದ. ಇಷ್ಟೇ, ಮುಗಿದೋತು. ಎದ್ರದ್ದು ಕೇಳ್ಯಾನ? 1 ಕಿಗ್ರಾಂ ಅಕ್ಕಿಯ ಬೆಲೆ. 1 ಕಿಗ್ರಾಂ ಅಕ್ಕಿಯ ಬೆಲೆ ಬರೋಬ್ಬರಿ 1 ಕಿಗ್ರಾಂ ಅಕ್ಕಿಯ ಬೆಲೆ ಬರೋಬ್ಬರಿ 6 ಕಿಗ್ರಾಂ ಅಕ್ಕಿ ಬೆಲೆ 48 ರೂಪಾಯಿ ಅದ. ಸರ್ವಾಸವಾಗಲಿ ಎಷ್ಟದ? 6 ಕಿಗ್ರಾಂದಿಂದ ಬಾಗಿಸ್ಬಿಡ್ಬೇಕು. 6 ಒಂದಲೇ 6 8 48 ಬರೋಬ್ಬರಿ 8 ರೂಪಾಯಿ. ಏನು? 1 ಕಿಗ್ರಾಂ ಅಕ್ಕಿಯ ಬೆಲೆ ಎಷ್ಟು? 8 ರೂಪಾಯಿ. ಇಷ್ಟೇ, ಏನು ಭಾಳ ಬಿರಿ ಅಲ್ಲಿದೆ ಲೆಕ್ಕ. 6 ಕಿಗ್ರಾಂ ಅಕ್ಕಿಯ ಬೆಲೆ 48 ರೂಪಾಯಿ ಆದ್ರೆ 1 ಕಿಗ್ರಾಂ ಅಕ್ಕಿಯ ಬೆಲೆ ಬರೋಬ್ಬರಿ ಎಷ್ಟು ಮಾಡಿಬಿಟ್ರೆ ಮುಗಿತೋದು. 8 ರೂಪಾಯಿ ಅಲ್ಲದ ಉತ್ತರ ಸಂಖ್ಯೆ ಬಿ. ನೋಡಿ, ಇಂಥ ಸರಳ ಲೆಕ್ಕಗಳನ್ನು ತಿಳ್ಕೊಂಡು ಬಿಡಿಸುವ ಇದೆ ನಿಮ್ಗೆ ಗುರ್ತೇ ಇರ್ತದ. ಮತ್ತೊಂದ್ಸಲ ರಿಪೀಟ್ ಪ್ಲೇ ಮಾಡಿ ನೋಡಿ.